ಹಾಯ್ ಗೈಸ್. ಇವತ್ತು ನಾವು ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಆರ್ ಪ್ರೈವೇಟಿ ಆಫ್ ಕಾಂಟ್ರಾಕ್ಟ್ ಅಂದರೆ ಕನ್ನಡದಲ್ಲಿ ವ್ಯಕ್ತಿಗತ ಸಿದ್ಧಾಂತದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಏನಪ್ಪ ಈ ವ್ಯಕ್ತಿಗತ ಸಿದ್ಧಾಂತ ಅಥವಾ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅಂತಂದರೆ, ಯಾವುದಾದ್ರೂ ಒಂದು ಕಾಂಟ್ರಾಕ್ಟಲ್ಲಿ ಇಬ್ಬರು ಪಾರ್ಟಿ 1 ಪಾರ್ಟಿ 2, ಒಂದು ಕಾಂಟ್ರಾಕ್ಟಲ್ಲಿ ಇಬ್ಬರು ಪಾರ್ಟಿ ಮಾತ್ರ ಎಂಟ್ರಿ ಕೊಡ್ಬೋದು. ಅಲ್ಲಿ ಏನಾಗಿರ್ಬೋದು ಅಂತಂದರೆ, ಥರ್ಡ್ ಪಾರ್ಟಿ ಇರ್ತಾನಲ್ಲ, ಈ ಥರ್ಡ್ ಪಾರ್ಟಿ ಎಂಟ್ರಿ ಕೊಡೋಕೆ ಬರಲ್ಲ. ಅದನ್ನೇ ಈ ವ್ಯಕ್ತಿಗತ ಸಿದ್ಧಾಂತ ಅಥವಾ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಹೇಳುತ್ತೆ. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಇಲ್ಲಿ ಎಕ್ಸೆಪ್ಷನ್ಸ್ ಅಂತಂದರೆ ಕನ್ನಡದಲ್ಲಿ ಅಪವಾದಗಳು. ಮೊದಲನೇದು ಬರೋದು ಎಕ್ಸೆಪ್ಷನ್ಸ್ ಅಂದರೆ ಒಂದು ಟ್ರಸ್ಟ್. ಇನ್ ಕನ್ನಡ ನಂಬಿಕೆ ಅಂತ ಹೇಳಿ. ಯಾವುದಾದ್ರೂ ಒಂದು ಕಾಂಟ್ರಾಕ್ಟಲ್ಲಿ ಈ ಟ್ರಸ್ಟು ಅಥವಾ ನಂಬಿಕೆಯ ಮೇರೆಗೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟ್ ಇದ್ದರೆ ಅಲ್ಲಿ ವ್ಯಕ್ತಿಗತ ಸಿದ್ಧಾಂತ ಏನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಅಲ್ಲಿ ಏನಾಗಿರ್ಬೋದು, ಥರ್ಡ್ ಪಾರ್ಟಿ ಏನಾಗಿರ್ತಾನೆ, ಎಂಟ್ರಿ ಕೊಡ್ಬೋದು ಅಂಥೇಳಿ ಈ ಎಕ್ಸೆಪ್ಷನ್ ಹೇಳುತ್ತೆ. ಅದು ಟ್ರಸ್ಟ್ ಆಧಾರದ ಮೇಲೆ ಅಥವಾ ನಂಬಿಕೆ ಆಧಾರದ ಮೇಲೆ ಅಂಥೇಳಿ. ಎರಡನೇದು ಯಾವ ರೀತಿ ಬರುತ್ತೆ ಅಂತಂದರೆ ಅಕ್ನಾಲೇಜ್ಮೆಂಟ್. ಅಂದರೆ ಅಕ್ನಾಲೇಜ್ಮೆಂಟ್ ಅಂತಂತಂದರೆ ಯಾವುದಾದ್ರೂ ಒಂದು ಕಾಂಟ್ರಾಕ್ಟಲ್ಲಿ ಅವನ ಅಕ್ನಾಲೇಜ್ಮೆಂಟಿಂದ ಅಥವಾ ಅವನ ಕಂಡಕ್ಟಿಂದ ಏನಾದರೂ ಕಾಂಟ್ರಾಕ್ಟ್ ನಡೆದಿದ್ದರೆ ಆ ಟೈಮಲ್ಲಿ ಏನಾಗಿರ್ಬೋದು, ಈ ಥರ್ಡ್ ಪಾರ್ಟಿ ಏನಾಗಿರ್ತಾನಂದರೆ ಎಂಟ್ರಿ ಕೊಡ್ಬೋದು. ಆ ಕಾಂಟ್ರಾಕ್ಟ್ ಏನಾಗುತ್ತೆ ಅಂತಂದರೆ ವ್ಯಾಲಿಡ್ ಅನ್ಸ್ಕೊಳ್ಳುತ್ತೆ ಅಂಥೇಳಿ ಹೇಳ್ತಾರೆ. ಆ್ಯಂಡ್ ಮೂರನೇ ಎಕ್ಸೆಪ್ಷನ್ಸು ಮ್ಯಾರೇಜ್ ರಿಲೇಷನ್ಶಿಪ್. ಈ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಈ ಪ್ರಿವಿಟಿ ಆಫ್ ಕಾಂಟ್ರಾಕ್ಟಲ್ಲಿ ಬಂದಾಗ ಈ ಮ್ಯಾರೇಜ್ ರಿಲೇಷನ್ಶಿಪ್ಪಲ್ಲಿ ಆ ಟೈಮಲ್ಲಿ ಕೂಡ ಏನಾಗಿರ್ಬೋದು, ಈ ಥರ್ಡ್ ಪಾರ್ಟಿ ಏನಾಗಿರ್ಬೋದು ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಟ್ಟು ಅಲ್ಲಿ ಏನಾಗಿರ್ಬೋದು, ಡೀಲ್ನ ಕೂಡ ಮಾಡ್ಕೊಳ್ಬೋದು ಅಂಥೇಳಿ ಈ ಎಕ್ಸೆಪ್ಷನ್ಸು ಹೇಳುತ್ತೆ ಅಂತ ಹೇಳ್ತಾ. ಐ ಥಿಂಕ್ ಈ ವಿಡಿಯೋನ ಸ್ವಲ್ಪ ಲಿಟಲ್ ಬಿಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.